ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ನಿಮ್ಮದೊಂದು ಬಿಸ್ನೆಸ್ ಇರ್ತೈತಿ, ಅದರಲ್ಲಿ ನೀವು ಒಂದು ಶೇರನ್ನು ಕೊಡೋದು. ಸಪೋಸ್ ನೀವೊಂದು ಪ್ರಾವಿಷನ್ ಸ್ಟೋರ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಕಡೆ ಒಂದಿಬ್ಬರು ಕೆಲಸಗಾರ ಇರ್ತಾರೆ, ನೀವು ಇರ್ತೀರಿ, ಎಲ್ಲ ಸೇರಿ ಬಿಸ್ನೆಸ್ ಮಾಡ್ತಾಯಿರ್ತೀರಿ. ಈಗ ಫಿಕ್ಸೆಡ್ ಡಿಪಾಸಿಟ್ ಇನ್ವೆಸ್ಟ್ಮೆಂಟು ಅದು ನಿಮ್ಮ ರಿಟೇಲಿಗೆ ಬರ್ತದೆ, ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳಿದರೆ ನೀವು ಅದನ್ನು ತಗೊಂಡ್ರೆ, ಇನ್ವೆಸ್ಟ್ಮೆಂಟನ್ನು ತಗೊಂಡ್ರೆ ಫಿಕ್ಸೆಡ್ ರಿಟೇಲಲ್ಲಿ ಬರೋದು ಆ ಥರನೇ ಬರ್ತದೆ. ಆವಾಗ ಅವರಿಗೆ ಒಂದು ಶೇರ್ ಕೊಡೋದಿರ್ತದೆ, ನಿಮಗೆ ಪ್ರಾಫಿಟ್ ನಿಮ್ಮ ಮಾರ್ಜಿನ್ ಮೇಲಿಂದ ಅವರಿಗೆ ಒಂದು 6% 7% ಶೇರ್ ಕೊಡೋದಿರ್ತದೆ. ಅವ್ರು ಏನು ಮಾಡಿರ್ತಾರೆ ಅವ್ರು. ಸ್ವಲ್ಪ ನಿಮ್ಮದು ಒಂದು ರಿಟೇಲ್ ಶಾಪು ಒಂದು ಫಿಕ್ಸ್ಡ್ ಕಸ್ಟಮರ್ಸಿಂದ ಹೋಗ್ತಾ ಇರ್ತೈತಿ. ಒಂದು ರೇಂಜ್ ಆಫ್ ಇನ್ಕಮ್ ಇದ್ದರೆ ನಿಮಗೆ ಕಸ್ಟಮರ್ ಇರ್ತಾರೆ. ನೀವು ಇನ್ವೆಸ್ಟ್ಮೆಂಟ್ ತಗೊಂಡು ನೀವು ಶಾಪನ್ನು ಡೆಕೋರೇಟ್ ಮಾಡ್ತೀರಿ, ಶೆಲ್ಫ್ಸ್ ಎಲ್ಲ ಮಾಡ್ತೀರಿ, ಫರ್ನಿಚರ್ಸು, ಕಂಪ್ಯೂಟ್ರು ಅಪ್ಡೇಟ್ ಎಲ್ಲ ಮಾಡ್ತೀರಿ, CCTV ಕ್ಯಾಮ್ರಾ ಹಾಕ್ತೀರಿ, ಇನ್ನೇನೆಲ್ಲ ಮಾಡ್ತೀರಿ, ಸ್ವಲ್ಪ ಸ್ಟಾಕ್ನೂ ಜಾಸ್ತಿ ಮಾಡ್ತೀರಿ. ಸೊ ನಿಮಗೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟು ಆ ಫಿಕ್ಸೆಡ್ ಡಿಪಾಸಿಟ್ ಬಂದಿರೋದ್ರಿಂದ ನಿಮಗೆ ಜಾಸ್ತಿ ಆಗೋದು. ಈಗ ನಿಮ್ಮ ಕಸ್ಟಮರ್ಸ್ ಇದ್ದಾರಲ್ಲ, ಅದೇ ಪ್ರಮಾಣದಲ್ಲಿ ಅವರು ಜಾಸ್ತಿ ಆಗಲ್ಲ. ಸೊ ನೀವೇನು ಮಾಡ್ತೀರಿ, ನೀವು ಬಿಕಾಸ್ ಆಫ್ ದ್ಯಾಟ್ ನೀವು ಒಂದು ಸ್ವಲ್ಪ ಪ್ರೈಸನ್ನು ಜಾಸ್ತಿ ಮಾಡೋಕ್ಕೆ ನೋಡ್ತೀರಿ. ಆದರೆ ನಿಮಗೆ ಆಲ್ರೆಡಿ ಕಸ್ಟಮರ್ಸ್ ಇರ್ತಕ್ಕಂಥವ್ರು ಒಂದು ರೇಂಜ್ ಆಫ್ ಇನ್ಕಮಿಂಗ್ ಕಸ್ಟಮರ್ ಇರ್ತಾರೆ. ಅಂದರೆ ನೀವು ಎಲ್ಲ ರೇಂಜಿನವ್ರು ಇದ್ದರೂ ದರ್ ಇಸ್ ಫಿಕ್ಸ್ಡ್ ಕಸ್ಟಮರ್ಸ್. ಒಂದು ರೇಂಜಿನ ಒಂದು ಲಿಮಿಟೆಡ್ ಕಸ್ಟಮರ್ಸ್, ಈ ರೇಂಜಿನ ಲಿಮಿಟೆಡ್ ಎಷ್ಟು ಇರ್ತಾರೆ. ಬಿಕಾಸ್ ಆಫ್ ನೀವು ಸ್ಟಾಕನ್ನು ಜಾಸ್ತಿ ಮಾಡಿದ್ರಿ ಅಥವಾ ನೀವು ಡೆಕೋರೇಟ್ ಮಾಡಿದ್ರಿ, ನೀವು ಇನ್ನೇನೋ ಮಾಡಿದ್ರಿ ಅಂತೇಳಿ ಆ ಕಸ್ಟಮರ್ಸು ಅವರು ಗ್ರೋ ಆಗಲ್ಲ. ಯಾರೂ ಜಾಸ್ತಿ ಕಸ್ಟಮರ್ಸ್ ಆಗಲ್ಲ. ಏನು ಯುಟಿಲೈಸ್ ಮಾಡ್ತಾ ಇದ್ರಲ್ಲ ಅಷ್ಟೇ ಯುಟಿಲೈಸ್ ಮಾಡ್ತಾರೆ ಹೊರತು ಜಾಸ್ತಿ ಮಾಡೋಕ್ಕೋಗಲ್ಲ. ಮಾಡಿದರೂ 1% 2% ಮಾಡ್ಬೋದು. ನೀವು ಅಕಸ್ಮಾತ್ ಬೆಲೆ ಜಾಸ್ತಿ ಮಾಡಿದರೂ ಯು ಕೆನಾಟ್ ಇನ್ಕ್ರೀಸ್, ತುಂಬ ಜಾಸ್ತಿ ಮಾಡೋಕ್ಕಾಗಲ್ಲ, 1% 2% ಜಾಸ್ತಿ. ಆದರೆ ಆ ಕಸ್ಟಮರ್ಸ್ ಕೆಲವರು ನೀವು ಬೆಲೆ ಜಾಸ್ತಿ ಮಾಡಿದ್ರಿ ಅಂತ ಅವರು ಕೊಳ್ಳೋದನ್ನು ಅಷ್ಟೇ ಕೊಳ್ಳಲ್ಲ, ಅವ್ರು ಕೊಳ್ಳೋದನ್ನು ಕಡಿಮೆ ಮಾಡಿಬಿಡ್ಬೋದು. ಇದರಿಂದ ಏನಾಗ್ತೈತಿ, ನಿಮ್ಮದು ಶಾಪು ಒಳ್ಳೆ ಡೆಕೋರೇಟಿವ್ ಕಾಣ್ತೈತಿ, ನಿಮ್ಮ ಸ್ಟಾಕ್ಸ್ ತುಂಬ ಕಾಣ್ತಾ ಇರ್ತೈತಿ. ಆದರೆ ನಿಮಗೆ ಪ್ರಾಫಿಟ್ ಅವ್ರ ಇನ್ವೆಸ್ಟ್ಮೆಂಟ್ ಆದಮೇಲೂ ನಿಮಗೆ ಪ್ರಾಫಿಟ್ಟಲ್ಲಿ ಏನು ಜಾಸ್ತಿ ಕಾಣೋದಿಲ್ಲ. ಅವಾಗೇನಾಗ್ತೈತಿ, ಕಾಣೋದಿಲ್ಲ ಓಕೆ, ಬಟ್ ನಿಮಗೆ ಪ್ರಾಫಿಟ್ಟಲ್ಲಿ ಅವರಿಗೆ ನೀವು ಒಂದು ಅಮೌಂಟ್ ಶೇರ್ ಕೊಡ್ತಾ ಹೋಗ್ಬೇಕಾಗ್ತದೆ. ಆವಾಗ ನಿಮಗೆ ಇರೋ ಇನ್ಕಮ್ಮಲ್ಲೇ ನಿಮಗೇನಾಗ್ತದೆ, ನಿಮ್ಮ ಇನ್ಕಮ್ಮು ಕಡಿಮೆ ಬಿದ್ದೋಗ್ತದೆ. ಇದು ಕಡಿಮೆ ಬಿದ್ದೋಗೋದ್ರಿಂದ ನೀವೇನು ಮಾಡ್ತೀರಿ, ನೀವು ಡಿಪೆಂಡ್ ಆನ್ ದೆಮ್. ಅವರು ಬೇರೆ ಏನೋ ಹೇಳ್ತಾರೆ, ನಮ್ಮ ಗೂಡ್ಸ್ ಇದೆ ಅದನ್ನು ಸೇಲ್ ಮಾಡಿರಿ ಅಂತ ಕಳಿಸ್ತಾರೆ. ಈ ಐಟಮ್ಸನ್ನು ಮಾಡಿರಿ, ಇದು ಮಾರ್ಕೆಟಲ್ಲಿ ಹೋಗ್ತದೆ ಅಂತ, ಅದನ್ನು ನೀವು ಪರ್ಚೇಸ್ ಮಾಡ್ತೀರಿ. ಸೊ ಇನ್ವೆಸ್ಟ್ಮೆಂಟ್ ಮತ್ತೆ ಜಾಸ್ತಿ ಆಯಿತು. ಆ್ಯಕ್ಚುಲಿ ಅವ್ರ ಗೂಡು ಕಳಿಸ್ಬೇಕಾರೆ ಅವರಿಗೆ ಆ ಕಮಿಷನ್ ಹೋಗಿರ್ತೈತಿ, ನಿಮಗೆ ಅದರ ಮೇಲೆ ಪ್ರಾಫಿಟ್ಟು. ಆಮೇಲೆ ಅವರಿಗೆ ದೇ ಕ್ಯಾನ್ ಸೇ, ಅವರಿಗೆ ಒಂದು ಹೇಳೋ ಅಧಿಕಾರ ಬಂದುಬಿಡ್ತೈತಿ ನಿಮ್ಮ ಬಗ್ಗೆ, ನೀವು ಈ ಥರ ಗೂಡ್ಸನ್ನು ಮಾಡಿದೆವು ಅಂತ. ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಫಸ್ಟ್ ಏನಾಗಿರ್ತೀರಿ, ಇಂಡಿಪೆಂಡೆಂಟ್ ಓನರ್ ಆಗಿರ್ತೀರಿ, ನೀವೇ ಬಾಸ್ ಆಗಿರ್ತೀರಿ. ಬಟ್ ಈಗ ಆ ಇನ್ವೆಸ್ಟ್ಮೆಂಟ್ ತಗೊಳೋದ್ರಿಂದ ನಿಮಗೆ ಏನಾಗ್ತೈತಿ, ದೇ ವಿಲ್ ಹ್ಯಾವ್ ಎ ಹೋಲ್ಡ್ ಆನ್ ಯು ಟು ಟೆಲ್ ವಾಟ್ ಟು ಸೇ, ನೀವು ಈ ಥರ ಮಾಡಿ, ಇನ್ಕ್ರೀಸ್ ಮಾಡಿ ಅಂತ. ಸೊ ನೀವು ಅವರು ಹೇಳ್ದಂಗೆಲ್ಲ ಮಾಡ್ತಾ ಹೋದರೆ ಅವ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತೈತಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಹೋಗ್ತೈತಿ. ಇರೋ ಶಾಪಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟು ಕಡಿಮೆ ಆಗ್ತಾ, ಅವ್ರದ್ದೇ ಜಾಸ್ತಿ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಅವಾಗೇನು ಮಾಡ್ತಾರೆ, ಅವರು ಅವ್ರದ್ದೇ ಗೂಡ್ಸನ್ನು ಸೇಲ್ ಮಾಡೋಕ್ಕೆ ನೋಡ್ತಾರೆ. ಅದು ಆಗೋದಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಅವ್ರದ್ದೇ ಸೆಟಪ್ ಕಂಪ್ಲೀಟ್ ಡೆಕೋರೇಟ್ ಮಾಡ್ಕೊಂಡು ನಿಮಗೆ ಅದರಲ್ಲಿ ನಿಮಗೆ ಹಣ ಕೊಡ್ಲಿಕ್ಕೆ ಹೇಳ್ತಾರೆ, ನಿಮಗೆ ಕೊಡೋಕ್ಕಾಗಲ್ಲ. ಏನೋ ಒಂದು ಅಗ್ರಿಮೆಂಟ್ ಬರ್ತೀರಿ, ಇಟ್ಸ್ ಎ ಲೀಗಲ್ ಹಿಚ್ಚಿರ್ತೈತಿ ಇದರೊಳಗೆ. ಅವರೆಲ್ಲ ಫುಲ್ ಲೀಗಲ್ ಪವರ್ಫುಲ್ ಇರ್ತಾರೆ, ನೀವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಲೀಗಲ್ ಅಗ್ರಿಮೆಂಟ್ಸ್ ಆ ಥರ ಇರ್ತೈತಿ. ಅವಾಗ ನೀವು ಶಾಪನ್ನು ಅಥವಾ ಗಿವ್ ಅಪ್ ಮಾಡ್ತೀರಿ ಅವರಿಗೆ, ಅವರು ಒಂದು ಸ್ವಲ್ಪ ಹಣ ಕೊಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಜನಕ್ಕೆ ಅವ್ರ ಹತ್ರ ವರ್ಕ್ ಮಾಡೋಕ್ಕಾಗತ್ತೆ. ಅಟ್ ದಿ ಎಂಡ್ ಇದನ್ನು ನಾವು ವಿ ಆರ್ ಗೋಯಿಂಗ್ ಟು ಬಿ ವರ್ಕಿಂಗ್ ಫಾರ್ ದೆಮ್. ಇಲ್ಲೇನಾಗ್ತೈತಿ, ಮೊದಲು ನೀವೇ ಓನರ್ ಆಗಿದ್ದಾಗ ನಿಮ್ಮ ಗೂಡ್ಸ್ಗಳನ್ನು ನೀವು ಬಳಸ್ತಾ ಇದ್ರಿ, ಅಂಗಡಿಯಲ್ಲಿ ಇದ್ದದ್ದನ್ನು
ಈಗ ನೀವು ಇನ್ವೆಸ್ಟ್ಮೆಂಟ್ ಆದಮೇಲೆ ನೀವೇನಾರೇ ಬಳಸೋಕೆ ಹೋದರೂ ಯು ಆರ್ ಗೋಯಿಂಗ್ ಟು ಗಿವ್ ಎ ಶೇರ್ ಟು ದ ಇನ್ವೆಸ್ಟರ್ಸ್. ಸೊ ಈ ಥರ ಆಗ್ತಾ ಹೋಗ್ತದೆ. ಕೊನೆಗೆ ನಾವು ಅಟ್ ದಿ ಎಂಡ್ ಏನಾಗ್ತೀವಿ, ಅವರಿಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಬರೀ ಶಾಪ್ಸಲ್ಲ, ಇವನ್ ನೀವೆಲ್ಲಿ ಯಾವುದೇ ಫೀಲ್ಡ್ ತೊಗೊಂಡ್ರು, ಈಗ ಲಾರ್ಜ್ ಸ್ಕೇಲರ್ ಇಂಡಸ್ಟ್ರಿಯಲ್ಲಿ ಬಂದಾಗ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೂಡ ಇದೇ ಥರ ಆಗಿರೋದು. ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನು ಮಾಡಿರೋರು, ದೇ ಫೈಂಡ್ ಔಟ್ ಅಲ್ಲಿ ಪ್ರಾಫಿಟ್ಟೇ ಮೋಟಿವ್ ಆಗಿರೋದ್ರಿಂದ ಅಲ್ಲಿ ಮ್ಯಾನ್ ಪವರ್ ಏನಿರ್ತೈತಲ್ಲ ಅದು ಇಂಪಾರ್ಟೆಂಟೇ ಆಗಲ್ಲ ಅವರಿಗೆ, ಮನಿ ಪವರ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ. ಅವ್ರೇನು ಮಾಡ್ತಾರೆ, ಗೌರ್ಮೆಂಟ್ ಆರ್ಗನೈಜೇಷನ್ ಇದ್ದಾಗ ಅದು ಬರ್ಡನನ್ನು ತಗೊತಾ ಇರ್ತದೆ, ನಮ್ಮ ಬರ್ಡನನ್ನು ಏನು ಸ್ಯಾಲ್ರಿ ಬರ್ಡನ್ನ ಏನು ಇವ್ರೇನು ಮಾಡ್ತಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಆದಾಗ ನಮಗೆ ಪ್ರಾಫಿಟ್ ಬೇಕು ಅಂತ ಹೇಳಿ ದೇ ಸ್ಟಾರ್ಟ್ ಲೇ ಆಫ್ ಮಾಡ್ತಾರೆ, ಸ್ಟಾಫನ್ನು ಲೇ ಆಫ್ ಮಾಡ್ತಾರೆ. ಸರ್ಟೆನ್ ಅಮೌಂಟ್ ಆಫ್ ಸ್ಟಾಫ್ ಲೇ ಆಗ್ತಾರೆ. ಈಗ 30% 40% ಸ್ಟಾಫ್ ಲೇ ಆಫ್ ಆಗ್ತಾರೆ, ಅವರಿಗೆ ಅಷ್ಟು ಅಮೌಂಟ್ ಉಳಿತೈತಿ. ಸೊ ದಟ್ ಅಮೌಂಟ್ they will consider as profit. What will happen to the remaining staff? They will put pressure on these remaining staff. They want more productivity from these people. More working burden will come on these people who are in the department. So this is ನೀವೇನು ಸ್ಯಾಲ್ರಿ ತಗೊತಾ ಇದ್ದೀರಿ, ಸೇಮ್ ಅಮೌಂಟ್ ಆಫ್ ಸ್ಯಾಲ್ರಿ ವಿಲ್ ಹ್ಯಾವ್ ಟು ವರ್ಕ್ ಮೋರ್. ಈ ಥರ that will continue for some years. ಮತ್ತೆ there is a layoff will come, more modernization will come, more staff will go, more modernization, more staff, then they will have all mechanical, then all things they will invest more amount to lay off the staff so that they can install their machines, install their and when the share is going up of their investment share, they will become the owners naturally. Then they will always have their say, that will work. That way they will become the owners, and rest whatever work is staff they need, they may bring it from their side. We may lose away all control from our side, and the government enterprises become their enterprise, and then we will be working for. This is all happening for many industries already. Some are Indians are doing this, some foreign companies are doing this, and then the loser or the workers from here, the people who are dependent on these jobs, those who sacrifice their land, those who sacrifice their resources to this factory, they will not have any income from that sacrifice. So this is how the disinvestment is like now, selling your ancestral properties to outsiders. Thank you.